ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನನ್ನ ನೆರೆಯವನು ಯಾರು. ರೆಫರೆನ್ಸ್ ಪುಟ 3803, ಪುಟದ ಸಂಖ್ಯೆ 251. ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರುವರು. ನಮ್ಮ ಕರ್ತನು ಆ ಶಾಸ್ತ್ರೀಯ ಬಾಯಿಂದ ಬಂದ ಮಾತುಗಳ ಮೂಲಕವಾಗಿಯೇ ಪೂರ್ಣವಾಗಿ ಉತ್ತರಿಸಿದ್ದನು. ಆತನು ಅವನಿಗೆ ಹೇಳಿದ್ದು, ನೀನು ಧರ್ಮೋಪದೇಶಕನಾಗಿರುವಿ, ನಿತ್ಯ ಜೀವವನ್ನು ಹೇಗೆ ಪಡೆಯಬಹುದೆಂಬುದರ ಬಗ್ಗೆ ಧರ್ಮಶಾಸ್ತ್ರವು ಏನು ತಿಳಿಸಿರುವುದೆಂಬುದಕ್ಕೆ ನಿನ್ನ ಹೇಳಿಕೆಯನ್ನು ಕೊಡು. ಇದು ಒಂದು ಗುರಿ ನಾಟುವಂಥ ಉತ್ತರವಾಗಿದ್ದು, ಆ ನ್ಯಾಯಶಾಸ್ತ್ರಿಯು ಇದಕ್ಕೆ ಉತ್ತರಿಸಲು ಸಂಪೂರ್ಣವಾಗಿ ಸಿದ್ಧನಿದ್ದನು. ಏಕೆಂದರೆ ಧರ್ಮಶಾಸ್ತ್ರವು ಏನು ಹೇಳುವುದು ಎನ್ನುವುದು ಯಹೂದ್ಯರು ತಮ್ಮಲ್ಲಿ ಧರ್ಮವಿಧಿಗಳನ್ನು ಉಲ್ಲೇಖಿಸುವಾಗ ಸಾಧಾರಣವಾಗಿ ಒಂದು ಕೇಳುವ ಪ್ರಶ್ನೆಯಾಗಿತ್ತು. ಈ ವ್ಯಾಖ್ಯಾನವನ್ನೇ ನಮ್ಮ ಕರ್ತನು ಕೆಲವು ಸಮಯಗಳ ಹಿಂದೆ ಒಂದು ಸಂದರ್ಭದಲ್ಲಿ ಐಶ್ವರ್ಯವಂತನಾದ ಒಬ್ಬ ಯವನಸ್ಥನಿಗೆ ಉಲ್ಲೇಖಿಸಿ ಹೇಳಿದಿದ್ದು. ಆ ನ್ಯಾಯಶಾಸ್ತ್ರಿಯು ಬಹು ಪರಿಚಿತವಾದ ಒಂದು ಧರ್ಮಶಾಸ್ತ್ರದ ಸೂತ್ರವನ್ನು ಸ್ಪಷ್ಟವಾಗಿ ಪುನರ್ವರ್ತಿಸಿ ಹೇಳಿದ್ದನು. ನೀನು ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು. ಯೇಸುವು ಉತ್ತರಿಸಿದ್ದು, ನೀನು ಸರಿಯಾಗಿ ಉತ್ತರ ಕೊಟ್ಟು ಇದರಂತೆ ಮಾಡು, ಮಾಡಿದರೆ ಜೀವಿಸುವಿ, ಅಂದರೆ ನಿತ್ಯ ಜೀವ ಹೊಂದುವಿ. ಧರ್ಮಶಾಸ್ತ್ರ ಮತ್ತು ಸುವಾರ್ತೆಗಳ ಎದುರಾಳಿ ಸ್ಥಾನ. ಯೇಸುವು ಹೀಗೆ ಯಾಕೆ ಧರ್ಮಶಾಸ್ತ್ರವನ್ನು ಉಲ್ಲೇಖಿಸಿದ್ದನು? ಆತನು ಯಾಕೆ ಹೀಗೆ ಈ ಅವಕಾಶವನ್ನು ಸುವಾರ್ತೆ ಸಾರಲು ಬಳಸಿಕೊಳ್ಳಲಿಲ್ಲ? ನಿತ್ಯ ಜೀವ ಪಡೆಯುವ ಒಂದೇ ಮಾರ್ಗವೆಂದರೆ ಅದು ನನ್ನ ಮೇಲಿನ ನಂಬಿಕೆಯು ಮೂಲಕವಾಗಿ ಮತ್ತು ಇದನ್ನು ಅನುಸರಿಸಿಕೊಂಡು ನನ್ನ ಶಿಷ್ಯನಾಗಿ ನನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಲು ಪೂರ್ಣವಾಗಿ ಪ್ರತಿಷ್ಠಿಸಿಕೊಳ್ಳುವುದರ ಮೂಲಕವಾಗಿ ಎಂದು ಆತನು ಆ ಧರ್ಮೋಪದೇಶಕನಿಗೆ ಏಕೆ ಹೇಳಲಿಲ್ಲ? ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ ಎಂದು ಆ ಧರ್ಮೋಪದೇಶಕನಿಗೆ ಏಕೆ ಹೇಳಲಿಲ್ಲ? ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು, ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಜೀವವಿಲ್ಲ ಎಂದು ಆತನಿಗೆ ಏಕೆ ಹೇಳಲಿಲ್ಲ? ನಮ್ಮ ಉತ್ತರವೇನೆಂದರೆ, ಇದು ಆ ಧರ್ಮೋಪದೇಶಕನ ಮನೋಸ್ಥಿತಿಗೆ ಅತಿ ಗಟ್ಟಿಯಾದ ಆಹಾರವಾಗುತ್ತಿತ್ತೆಂಬುದು. ಮೊದಲು ಆತನು ದೇವಾಜ್ಞೆಗಳನ್ನು ಪೂರ್ಣ ಅಕ್ಷರಾರ್ಥದಲ್ಲಿ ಕೈಕೊಂಡು ನಡೆಯಲು ತನ್ನ ಅಸಮರ್ಥತೆಯ ವಿಷಯವಾಗಿ ಆತನು ಅರಿವನ್ನು ಹೊಂದಬೇಕು. ಆಗ ಆತನು ಯೇಸುವಿನಲ್ಲಿರುವ ದೇವರ ಕರುಣೆಯನ್ನು ಎದುರು ನೋಡಲು ಸಿದ್ಧನಾಗಬಹುದು. ಫರಿಸಾಯರು ಮತ್ತು ಶಾಸ್ತ್ರಿಗಳಲ್ಲಿದ್ದ ಸಮಸ್ಯೆ ಎಂದರೆ ಇತರರಂತೆ ತಾವೆಲ್ಲರೂ ಸತ್ತು ಹೋಗುವೆಂಬುದು ಅವರಿಗೆ ಚೆನ್ನಾಗಿ ತಿಳಿದಿದ್ದರು ಮತ್ತು ಈ ವಿಷಯವಾಗಿ ಯೋಚಿಸುವಾಗ ದೈವ ನಿಯಮಗಳು ಬಹು ಉನ್ನತವಾದವುಗಳೆಂದು, ಭವ್ಯವಾದವುಗಳೆಂದು, ಅತಿ ಪರಿಪೂರ್ಣವಾದವುಗಳೆಂದು ಹಾಗೂ ತಮ್ಮ ಬಲಹೀನವಾದ ಪರಿಪೂರ್ಣತೆಯಿಂದ ಬಿದ್ದು ಹೋದ ಸ್ಥಿತಿಯಲ್ಲಿ ಅದರ ಅಗತ್ಯತೆಗಳನ್ನು ಪರಿಪೂರ್ಣವಾಗಿ ನೆರವೇರಿಸಲು ತಾವು ಅಸಮರ್ಥರೆಂಬುದನ್ನು ಸಹ ತಿಳಿಯದಿದ್ದರೂ ಅವರು ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುವವರಂತೆ ಸೋಗು ಹಾಕುತ್ತಿದ್ದರು. ಈ ಮೂಲಕವಾಗಿ ತಾವು ನೀತಿವಂತರೆಂಬ ನಿರ್ಣಯವನ್ನು ಹೊಂದಿರುವುದಾಗಿ ತೋರ್ಪಡಿಸಿಕೊಳ್ಳುತ್ತಿದ್ದರು. ಆದ್ದರಿಂದ ತಾವು ನಿತ್ಯ ಜೀವವನ್ನು ಹೊಂದಿದವರಾಗಿ ನಟಿಸುತ್ತಿದ್ದರು. ದೇವರು ಒಂದು ಪರಿಪೂರ್ಣವಾದ ಗುಣಮಟ್ಟವನ್ನು ಹೊಂದಿರುವನೆಂದು ಆ ಗುಣಮಟ್ಟಗಳಿಗೆ ತಮ್ಮನ್ನು ಹೊಂದಿಸಿಕೊಳ್ಳದ ಹೊರತು ಯಾರೂ ನಿತ್ಯ ಜೀವ ಪಡೆಯುವುದನ್ನು ಅಪೇಕ್ಷಿಸಲು ಸಾಧ್ಯವಿಲ್ಲವೆಂಬುದನ್ನು ಅಂಗೀಕರಿಸಿಕೊಳ್ಳಲು ಸಿದ್ಧರಿರುವ ಇದೇ ರೀತಿಯ ಕೆಲವು ಜನರು ಈ ದಿನಗಳಲ್ಲಿಯೂ ಇರುವರು. ಮತ್ತು ನಿತ್ಯ ಜೀವವನ್ನು ಪಡೆಯಲು ದೈವಿಕ ಗುಣಮಟ್ಟಗಳಿಗೆ ತಾವು ಸಾಕಷ್ಟು ಸಮೀಪದಲ್ಲಿರುವುದಾಗಿಯೂ ಆದುದರಿಂದ ತಾವು ರಕ್ಷಕನನ್ನು ಎದುರು ನೋಡುತ್ತಿಲ್ಲವೆಂದು, ಅಂದರೆ ತಮಗೆ ಪಾಪ ಕ್ಷಮೆಯನ್ನು ಮತ್ತು ಬಿಡುಗಡೆಯನ್ನು ಅನುಗ್ರಹಿಸಿ ತಮ್ಮ ದೋಷಗಳನ್ನು ಮುಚ್ಚಿದವನಾಗಿ ತನ್ನ ಮೂಲಕವಾಗಿ ತಂದೆಯೊಡನೆ ಸಂಧಾನ ಮಾಡುವ ಒಬ್ಬ ವಿಮೋಚಕನು ನಮಗಾಗಿ ಈಡು ಬೆಲೆಯನ್ನು ನೀಡುವುದನ್ನು ಎದುರು ನೋಡುತ್ತಿಲ್ಲವೆಂದು ನಂಬಿರುವ
ಅನೇಕರು ಆ ದಿನಗಳಲ್ಲಿರುವರು ಮತ್ತು ಹಿಂದೆಯೂ ಯೆಹೂದ್ಯರಲ್ಲಿ ಅನೇಕರಿದ್ದರು. ಇಂಥವರೆಲ್ಲರೂ ದೈವ ನ್ಯಾಯವು ನೇಮಿಸಿರುವುದು ಒಂದೇ ಒಂದು ಮಾನದಂಡವೆಂಬುದನ್ನು ಮತ್ತು ಅದು ಒಂದು ಅತ್ಯುನ್ನತವಾದದ್ದೆಂಬ ಪಾಠವನ್ನು ಮೊದಲು ಕಲಿಯುವುದು ಅಗತ್ಯ. ದೇವರು ನೇಮಿಸಿರುವ ಆ ಮಾನದಂಡವು ಎಷ್ಟು ಉನ್ನತವಾದದ್ದೆಂಬುದನ್ನು ಮತ್ತು ಆ ಗುಣಮಟ್ಟಕ್ಕೆ ತಮ್ಮನ್ನು ಸರಿಗಟ್ಟಿಸಿಕೊಳ್ಳಲು ತಮ್ಮ ಅತ್ಯುತ್ತಮವಾದ ಪ್ರಯತ್ನಗಳೆಲ್ಲವೂ ಬಹು ಅಪರಿಪೂರ್ಣವಾದವುಗಳೆಂಬುದನ್ನು ಅವರು ಕಂಡುಕೊಂಡಾಗಲೇ ಮತ್ತು ಇದನ್ನು ಕಂಡುಕೊಂಡ ನಂತರವೇ ನಿತ್ಯ ಜೀವವನ್ನು ಪಡೆಯಲು ಕರ್ತನಿಂದ ಸಹಾಯವನ್ನು ಎದುರು ನೋಡಲು ಪ್ರಾರಂಭಿಸುವುದು. ಆ ಧರ್ಮೋಪದೇಶಕನು ಈ ಪಾಠವನ್ನು ಕಲಿತುಕೊಳ್ಳುವುದನ್ನು ಕರ್ತನು ಬಯಸಿದ್ದನು ಮತ್ತು ಆದುದರಿಂದ ಧರ್ಮಶಾಸ್ತ್ರವು ಏನು ಬಯಸುವುದೆಂಬುದರ ಹೇಳಿಕೆ ನೀಡುವಂತೆ ಅವನನ್ನು ಒತ್ತಾಯಿಸಿದ್ದನು.